ಓಂ ಶಾಂತಿ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಭಗವದ್ಗೀತೆಯ ಆಧ್ಯಾತ್ಮಿಕ ಮೌಲ್ಯಗಳ ಅಧ್ಯಯನದಲ್ಲಿ ನಾವು 9ನೇ ಅಧ್ಯಾಯವನ್ನು ಅಧ್ಯಯನ ಮಾಡೋಣ. ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತೇಳಿ ಕರೆಯಲಾಗ್ತದೆ. ಯಾಕೆ ರಾಜವಿದ್ಯೆ ಮತ್ತು ರಾಜಗುಹ್ಯ ಅಂತೇಳಿ ಕರೆಯಲಾಗ್ತದೆ ಅಂದರೆ, ಎಲ್ಲ ಯೋಗಗಳಿಗೆ ಅತ್ಯಂತ ರಾಜರ ಸ್ವರೂಪದಲ್ಲಿರ್ತಕ್ಕಂಥದ್ದು ರಾಜಯೋಗ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಇಲ್ಲಿ ರಾಜವಿದ್ಯೆಯನ್ನು ಕಲಿಸ್ಕೊಡ್ಲಾಗ್ತದೆ. ಬಹುಶಃ ಭಗವಂತನೂ ಸಹಿತ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಅವನು ರಾಜಗುರುವಾಗಿ ರಾಜವಿದ್ಯೆಯನ್ನು ಕಲಿಸಿ ನಮ್ಮನ್ನು ಸಾಮಾನ್ಯ ಮಾನವರಿಂದ ದೇವಮಾನವರನ್ನಾಗಿ ರೂಪಿಸ್ತಕ್ಕಂಥ ಪ್ರಯತ್ನವನ್ನು ಅವನು ಮಾಡ್ತಾನೆ. ಹಾಗಾಗಿ ಭಗವದ್ಗೀತೆಯಲ್ಲಿಯೂ ಸಹಿತ 9ನೇ ಅಧ್ಯಾಯ ರಾಜವಿದ್ಯೆ ಅಂತೇಳಿ ಕರೆಯಲಾಗ್ತದೆ. ಅಂದರೆ ವಿದ್ಯೆಯನ್ನು ಕಲಿತಾದ್ಮೇಲೆ ಆ ವಿದ್ಯೆಯಿಂದ ಸಾಮಾನ್ಯ ಮಾನವನಿಂದ ಮಹಾಮಾನವ, ಮಹಾಮಾನವನಿಂದ ದೇವಮಾನವನಾಗಬೇಕು. ಆಗ ಮಾತ್ರನೇ ಆ ವಿದ್ಯೆಗೆ ರಾಜವಿದ್ಯೆ ಅಂತೇಳಿ ಕರೆಯಲಾಗ್ತದೆ. ಗುಹ್ಯ ಅಂತ ಹೇಳಿದರೆ ಬಹುಶಃ ನಾವು ಎಲ್ಲ ಪರಂಪರೆಗಳನ್ನು, ವೇದ, ಶಾಸ್ತ್ರ, ಪುರಾಣಗಳು, ಬ್ರಹ್ಮಸೂತ್ರ, ಪ್ರಸ್ಥಾನತ್ರಯಗಳು ಎಲ್ಲವನ್ನೂ ಅಧ್ಯಯನ ಮಾಡ್ತಾ ಹೋದರೆ ಆ ಎಲ್ಲ ವಿದ್ಯೆಗಳಲ್ಲಿರ್ತಕ್ಕಂತಹ ವಿಶಿಷ್ಟವಾದ, ಶ್ರೇಷ್ಠವಾದ, ಅಂತಿಮವಾದ ಜ್ಞಾನವನ್ನು ಈ ಭಗವದ್ಗೀತೆ ನಮಗೆ ತಿಳಿಸ್ಕೊಡ್ತದೆ. ಹಾಗಾಗಿ ಅತಿ ಗುಹ್ಯ ಅಂದರೆ ಇದನ್ನು ಯಾರಿಗೂ ಸಹಿತವಾಗಿ ಹೇಳಿಲ್ಲ, ನಾನು ನಿನಗೆ ಹೇಳ್ತಿದ್ದೀನಿ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ಅದನ್ನು ಹೇಳಲಿಕ್ಕೋಸ್ಕರ ಇಂತಹ ರಾಜವಿದ್ಯೆಯನ್ನು, ರಾಜಗುಹ್ಯ ಯೋಗವನ್ನು ನಾನು ಕಲಿಸ್ಕೊಡ್ಬೇಕಾದ್ರೆ ಪ್ರಕೃತಿಯನ್ನು ಆಧಾರವಾಗಿ ತೆಗೆದುಕೊಂಡು ಬರ್ತೀನಿ ಅಂತೇಳಿ ಕರೆಯಲ್ಲ. ಅವಜಾನಂತಿಮ ಮೂಢಾಹ ಮನುಷ್ಯತನುವಾಶ್ರಿತಂ ಪರಂಭಾವಂ ಅಜಾನಂತೋ ಮಮಂ ಅವ್ಯಯಂ ಅನುತ್ತಮಂ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಇದರ ಅರ್ಥ ಏನಂತ ಹೇಳಿದರೆ, ನಾನು ಪ್ರಕೃತಿಯನ್ನು ಆಧರಿಸಿ ಬರ್ತೀನಿ, ಅಥವಾ ಒಬ್ಬ ವೃದ್ಧ ಅವಜಾನಂತಿಮ ಮೂಢಾಹ ಮನುಷ್ಯತನುವಾಶ್ರಿತಂ ಅಂದರೆ ಮನುಷ್ಯನ ತನುವನ್ನು ಆಶ್ರಯಿಸಿ ನಾನು ಬರ್ತೀನಿ, ಬಂದು ಆ ಮೂಲಕವಾಗಿ ನಾನು ಜ್ಞಾನವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತೇಳಿ ಕರೆಯಲಾಗ್ತದೆ. ಹಾಗಾಗಿ ನಾನು ಜ್ಞಾನವನ್ನು ತಿಳಿಸ್ಕೊಡ್ತಿದ್ದೀನಿ ಅಂದರೆ ನನ್ನ ಸ್ವರೂಪ ಹೇಗಿರ್ತದೆ ಅನ್ನುವುದನ್ನು ಇದರಲ್ಲಿ ತಿಳಿಸ್ಕೊಡ್ಲಾಗ್ತದೆ 9ನೇ ಅಧ್ಯಾಯದಲ್ಲಿ. ಅಂತ ಹೇಳಿದರೆ, ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಂ ಓಂಕಾರ ಋಕ್ಸಾಮು ಯಜುರೇವಚ ಅಂತೇಳಿ ಕರೆಯಲಾಗ್ತದೆ. ಅಂದರೆ ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹ ಅಂದರೆ ಈ ಜಗತ್ತಿಗೆ ನಾನೇನಾಗಿದ್ದೀನಿ, ಒಡೆಯನಾಗಿದ್ದೀನಿ, ನಾನು ನಿರ್ದೇಶಕನಾಗಿದ್ದೀನಿ, ನಿಯಂತ್ರಕನಾಗಿದ್ದೀನಿ, ನಾನು ಭಗವಂತನಾಗಿದ್ದೀನಿ. ಅಂದರೆ ಎಲ್ಲರಿಗೂ ನಾನು ತಂದೆ ತಾಯಿಯಾಗಿದ್ದೀನಿ. ಪಿತಾಹಮಸ್ಯ ಜಗತೋ ಮಾತಾ ಧಾತ ಪಿತಾಮಹ ಅಂದರೆ ಹಿಂದೆಯೂ ಇದ್ದೆ, ಈಗನೂ ಇರ್ತೀನಿ, ಮುಂದೆಯೂ ಇರ್ತೀನಿ ಅಂತಕ್ಕಂತಹ ಪಿತಾಮಹ ಎನ್ನುವ ಜ್ಞಾನವನ್ನು ಅವನು ನಮಗೆ ತಿಳಿಸ್ಕೊಡ್ತಾನೆ. ಋಕ್ಸಾಮು ಯಜುರೇವಚ ಅಂದರೆ ಎಲ್ಲ ಶಾಸ್ತ್ರಗಳ ಸಾರವು ನನ್ನಲ್ಲಿ ಅಡಗಿದೆ, ನಾನೇ ಈ ಜಗತ್ತಿಗೆ ಬಂದು ಅವಜಾನಂತಿಮ ಮೂಢಃ ಮನುಷ್ಯತನುವಾಶ್ರಿತಂ ಅಂದರೆ ಮನುಷ್ಯನ ತನುವನ್ನು ಆಶ್ರಯಿಸಿ ಬಂದು ನಾನು ಈ ವಿದ್ಯೆಯನ್ನು ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾನೆ. ಏಪ್ಯನ್ಯ ದೇವತಾ ಭಕ್ತಾಹ ಅಂತ ಹೇಳ್ತಾರೆ. ಅಂದರೆ ಹೌದು, ನಾನು ಬರ್ತೀನಿ. ಆದರೆ ಕೆಲವು ಭಕ್ತರು ಏನು ಮಾಡ್ತಾರೆ, ಅವರವರು ಅವ್ರದ್ದೇ ಆಗಿರ್ತಕ್ಕಂತಹ ಒಂದು ಶ್ರದ್ಧಾ ಭಕ್ತಿಗಳಿಂದ ಕೂಡಿರ್ತಾರೆ. ಒಂದು ಪಕ್ಷ ಅವರೇನಾದರೂ ನನ್ನನ್ನೇ ಒಂದು ವಿಶೇಷವಾಗಿ ನೆನಪು ಮಾಡಿದರು ಅಂತ ತಿಳ್ಕೊಳ್ಳಿ. ಅದಕ್ಕೆ ಇದು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಕುರು ಅಂತೇಳಿ. ಅಂದರೆ ಮನಸ್ಸನ್ನು ನನ್ನಲ್ಲಿಯೇ ಇಟ್ಟು ನನ್ನಲ್ಲಿಯೇ ಅವನು ನೆನಪು ಮಾಡುವಾಗ ನಾನು ಸಂಪೂರ್ಣವಾಗಿ ಆ ಒಂದು ಶ್ರದ್ಧೆಯನ್ನು ನಾನೇ ಕೊಡ್ತೀನಿ ಅಂತ ಹೇಳ್ತಾನೆ. ಅಂದರೆ ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಕುರು, ಎಲ್ಲ ಇದನ್ನು ಬಿಟ್ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡು ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾನೆ. ಹಾಗಾಗಿ ಒಬ್ಬ ಪರಮಾತ್ಮನನ್ನು ಅವನು ಇಂದಿನ ಅಧ್ಯಾಯಗಳಲ್ಲಿ ನಾವು ಅಕ್ಷರ ಬ್ರಹ್ಮಯೋಗದಲ್ಲಿ ತಿಳ್ಕೊಂಡ್ವಿ. ಪರಮಾತ್ಮನು ಸೂಕ್ಷ್ಮಾತಿ ಸೂಕ್ಷ್ಮನಾಗಿರ್ತಾನೆ, ಅವನು ನಿರಾಕಾರನಾಗಿರ್ತಾನೆ ಮತ್ತು ಪರಮಧಾಮದ ನಿವಾಸಿಯಾಗಿರ್ತಾನೆ ಎನ್ನುವ ಮಾತನ್ನು ಅಲ್ಲಿ ಹೇಳಲಾಗ್ತದೆ. ಅಂದರೆ ತದ್ದಾಮಂ ಪರಮಮ್ಮ ಅಂತೇಳಿ ಅದರಲ್ಲಿ ಹೇಳಲಾಗ್ತದೆ. ಹಾಗೆಯೇ ನಾ ತದ್ಭಾಸ ಇದೆ, ನ ಸೂರ್ಯೋ ನ ಶಶಾಂಕೋ ನ ಪಾವಕಃ ಎನ್ನುವುದನ್ನು ಅಲ್ಲಿ ಹೇಳಲಾಗ್ತದೆ. ಹಾಗೆಯೇ ಕಥಂ ವಿದ್ಯಾಮಹಂ ಈ ಎಲ್ಲ ಶ್ಲೋಕಗಳು ನಮಗೆ ಇಂದಿನ ಅಧ್ಯಾಯದಲ್ಲಿ ಬಂದಿದ್ದಾವೆ. ಅಂದರೆ ಆ ಒಂದು ಪರಮಾತ್ಮನ ಸ್ವರೂಪವನ್ನು, ಪರಮಾತ್ಮನ ಧಾಮವನ್ನು, ಪರಮಾತ್ಮನ ಇರುವಿಕೆಯನ್ನು ತಿಳಿಸ್ಕೊಟ್ಟ ಮೇಲೆ ಮುಂದೇನು ಮಾಡಬೇಕು ಅಂಥೇಳಿ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಅಂದರೆ ನೀನು ನನ್ನೊಬ್ಬನನ್ನೇ ನೆನಪು ಮಾಡೋದ್ರಿಂದ ನಾನು ನಿನಗೆ ಆ ಶ್ರದ್ಧೆಯನ್ನು ನಾನು ಕೊಡ್ತೀನಿ ಎನ್ನುವ ಮಾತನ್ನು ಹೇಳಲಾಗ್ತದೆ. ಅಂದರೆ ಇಲ್ಲಿ ಶ್ರದ್ಧೆಯನ್ನು ಕೊಡ್ತೀನಿ ಅಂತ ಹೇಳಿದರೆ, ಈಗ ನಾವು ಭಗವಂತನನ್ನು ನೆನಪು ಮಾಡ್ತೀವಿ. ನೆನಪು ಮಾಡೋದ್ರಿಂದ ನಮ್ಮ ಮನಸ್ಸು ವಿಚಲಿತವಾಗ್ತದೆ, ನಮ್ಮ ಮನಸ್ಸು ಚಂಚಲವಾಗ್ತದೆ, ಅಥವಾ ನಮ್ಮ ಮನಸ್ಸು ನಿಯಂತ್ರಣ ಸ್ಥಿತಿಯಲ್ಲಿ ಬರೋದಿಲ್ಲ, ಏಕಾಗ್ರತೆ ಇರೋದಿಲ್ಲ. ಆದರೆ
ನೀನು ಏನು ಮಾಡಬೇಕು ಅನ್ನೋದನ್ನು ಇದ್ರ ಹೇಳಲಾಗ್ತದೆ. ಅಭ್ಯಾಸೇನ ಕೌಂತೆಯ ಅಂತ ಹೇಳಲಾಗ್ತದೆ. ಅಭ್ಯಾಸೇನ ಕೌಂತೆಯ ಅಂದರೆ ನೀನು ನಿರಂತರವಾಗಿ ಇದನ್ನು ಅಭ್ಯಾಸ ಮಾಡಬೇಕು. ಒಂದು ಪಕ್ಷ ನಿನಗೆ ನಿಮ್ಮ ಮನಸ್ಸು ವಿಚಲಿತವಾದಾಗ ನೀನು ಒಂದು ಉದಾಹರಣೆಯನ್ನು ಹೇಳಲಾಗ್ತದೆ. ಅಂತ ಹೇಳಿದರೆ ಯಾವುದೇ ಒಂದು ನೀವು ಹಳೆ ಕಾಲದ ಬಾವಿಗಳ ಮೇಲುಗಡೆ ಒಂದು ಕಲ್ಲನ್ನು ಇಡಲಾಗಿರ್ತದೆ. ಅಲ್ಲಿ ಪ್ರತಿನಿತ್ಯ ನೀರನ್ನು ತೆಗಿತಿರ್ತಾರೆ. ನೀರನ್ನು ತೆಗಿಬೇಕಾದ್ರೆ ಅದರ ಮೇಲೆ ಬಿಂದಿಗೆನೋ ಕೊಡನೋ ಏನೋ ಇಟ್ಟಿರ್ತಾರೆ. ಆ ಕಲ್ಲು ಸೌದೋಗಿರ್ತದೆ. ಅಂದರೆ ಯಾವುದೇ ಒಂದು ಕಲ್ಲನ್ನು ಸವೆಸುವ ಶಕ್ತಿ ನೀರಿಗಿರ್ತದೆ. ಹಾಗೆ ನೀರಿಗೆ ಒಂದು ಕಲ್ಲನ್ನು ಸವೆಸುವ ಶಕ್ತಿ ಇದೆ ಅಂತಂದರೆ ನಿನ್ನ ಮನಸ್ಸಿಗೆ ನಿಯಂತ್ರಣದಲ್ಲಿರ್ತಕ್ಕಂಥ, ಅಂದರೆ ಪಂಚೇಂದ್ರಿಯಗಳನ್ನು ಮತ್ತು ಆತ್ಮಾಭಿಮಾನಿ ಸ್ಥಿತಿಯನ್ನು, ಪಂಚೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಕೊಂಡು ನಾವು ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ಭಗವಂತನನ್ನು ನೆನಪು ಮಾಡಬೇಕಾಗ್ತದೆ. ಯಾವಾಗ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ ನೆನಪು ಮಾಡ್ತೀವಿ, ನಾವು ಎಲ್ಲ ಪಾಪಕರ್ಮಗಳಿಂದ ಅಹಂತ್ವಾ ಸರ್ವ ಪಾಪೇಭ್ಯ ಮೋಕ್ಷ ಇಷ್ಯಾಮಿ ಮಾಶುಚಃ ಅಂತೇಳಿ ಕರೆಯಲಾಗಿದೆ. ಅಂದರೆ ಅಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷ ಇಷ್ಯಾಮಿ ಮಾಶುಚಃ ಅಂದರೆ ನಾನು ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆಯಾಗ್ತೀನಿ ಅಂಥೇಳಿ. ಅಂದರೆ ಎಲ್ಲ ಪಾಪಕರ್ಮಗಳು ಅಂತ ಹೇಳಿದಾಗ ನಾವು ದ್ವಾಪರ ಮತ್ತು ಕಲಿಯುಗದಲ್ಲಿ ಸುಮಾರು 63 ಜನ್ಮಗಳನ್ನು ನಾವು ಪಡೆದಿರ್ತೀವಿ. ಈ 63 ಜನ್ಮಗಳನ್ನು ಪಡೆದಾಗ ನಾವು ಅನೇಕ ಜನ್ಮಗಳಲ್ಲಿ ನಾವು ಅನೇಕ ರೀತಿಯಾಗಿರ್ತಕ್ಕಂಥ ವಿಕರ್ಮಗಳನ್ನು ಮಾಡಲಾಗ್ತದೆ. ಇಲ್ಲಿ ವಿಕರ್ಮಗಳನ್ನು ಮಾಡಿದಾಗ ಅದು ಪಾಪಕರ್ಮವಾಗಿ ನಮ್ಮ ಸಂಚಿತ ಕರ್ಮವಾಗ್ತದೆ. ಸಂಚಿತ ಅಂತ ಹೇಳಿದರೆ ಒಂದು ಜನ್ಮದಲ್ಲಿ 2 ಜನ್ಮದಲ್ಲಿ 63 ಜನ್ಮಗಳಲ್ಲಿ ನಾವು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳ ಮೊತ್ತವನ್ನು ಸಂಚಿತ ಕರ್ಮ ಅಂತೇಳಿ ಕರೆಯಲಾಗ್ತದೆ. ಈ ಸಂಚಿತ ಕರ್ಮದಿಂದ ನಾವು ಬಿಡುಗಡೆಯಾಗಬೇಕು ಅಂತೇಳಿದರೆ ನಾವೇನು ಮಾಡಬೇಕಾಗ್ತದೆ? ಮನ್ಮನಾಭವ ಮದ್ಭಕ್ತೋ ಮಾಂ ನಮಸ್ಕರು ಅಂತ ಹೇಳಿದರೆ ನಮ್ಮೆಲ್ಲ ಮನಸ್ಸನ್ನು ಭಗವಂತನಲ್ಲಿ ಇಡಬೇಕಾಗ್ತದೆ. ಯಾವಾಗ ಭಗವಂತನಲ್ಲಿ ನಾವು ಆ ಮನಸ್ಸನ್ನು ಇಡ್ತೀವಿ ಆಗ ಮಾತ್ರ ಭಗವಂತ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆಯನ್ನು ನಾವು ಮಾಡ್ತಾರೆ. ಇಲ್ಲಿ ಮೂಲಭೂತವಾಗಿ ನಾವು ಈ 9ನೇ ಅಧ್ಯಾಯದಲ್ಲಿ ನಾವು ರಾಜವಿದ್ಯೆ ಮತ್ತು ರಾಜಗುಹ್ಯ ಯೋಗದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜ್ಞಾನ ವಿಜ್ಞಾನ ಸಹಿತ ಜ್ಞಾನ ಅಂತೇಳಿ ಇಲ್ಲಿ ವಿವರಿಸಲಾಗ್ತದೆ. ಇಲ್ಲಿ ಜ್ಞಾನ ವಿಜ್ಞಾನ ಸಹಿತ ಜ್ಞಾನ ಅಂತ ಹೇಳಿದರೆ ಒಂದು ಇಲ್ಲಿ ಪಂಚತತ್ವಗಳು, ಪಂಚಭೂತಗಳು, ಪಂಚವಿಕಾರಗಳು ಮತ್ತು ಆತ್ಮ ಮತ್ತು ಪರಮಾತ್ಮನ ಎಲ್ಲ ಜ್ಞಾನವನ್ನು ಇಲ್ಲಿ ಆದಿಭೌತಿಕ ಅಂಥೇಳಿ ವಿವರಿಸಲಾಗ್ತದೆ. ಅಂದರೆ ವಿಜ್ಞಾನಕ್ಕೆ, ಅಂದರೆ ಮೆಟಫಿಸಿಕ್ಸ್ ಅಂತೇಳಿ ಕರೆಯಲಾಗ್ತದೆ. ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ ವಿವರಿಸಲಾಗ್ತದೆ. ಹಾಗೆಯೇ ಇಲ್ಲಿ ವಿಶೇಷವಾಗಿ ಜ್ಞಾನ ಅಂತ ಹೇಳಿದರೆ ನಮಗೆ ಸೃಷ್ಟಿಚಕ್ರದ ಜ್ಞಾನ ಇರ್ಬೋದು, ಅಥವಾ ಕಾಲಚಕ್ರದ ಜ್ಞಾನ ಇರ್ಬೋದು, ಅಥವಾ ಸತ್ಯ, ತ್ರೇತ, ದ್ವಾಪರ ಮತ್ತು ಕಲಿಯುಗ ಈ ಎಲ್ಲ ಜ್ಞಾನವನ್ನು ಜೊತೆಯಲ್ಲಿ ಈ ಆತ್ಮ, ಪರಮಾತ್ಮ ಮತ್ತು ಪ್ರಕೃತಿ ಪುರುಷ ಮತ್ತು ಪರಮಾತ್ಮ ಈ ಮೂರರ ನಡುವೆ ನಡೀತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವು ಸೃಷ್ಟಿ ನಾಟಕ ಅಂತೇಳಿ ಕರಿತೀವಿ. ಇಲ್ಲಿ ಸ್ಪಂದಿಸುವುದು ಮತ್ತು ವಿವೇಚಿಸುವ ಎಲ್ಲ ಗುಣವು ಇದರಲ್ಲಿ ಇರ್ತದೆ. ಹಾಗಾಗಿ ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅನ್ನೋದನ್ನು ರಾಜವಿದ್ಯೆ ಮತ್ತು ರಾಜಗುಹ್ಯದಲ್ಲಿ ತಿಳಿಸ್ಕೊಡ್ಲಾಗ್ತದೆ. ಹಾಗೆಯೇ ನಾವು ಪ್ರಯತ್ನ ಮಾಡದೆ ನಮಗೇನು ಸಿಗೋದಿಲ್ಲ ಎನ್ನುವುದನ್ನು ಇದರಲ್ಲಿ ತಿಳಿಸಲಾಗ್ತದೆ. ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡದೆ ನಮಗೆ ಜ್ಞಾನ ಇದೆ, ವಿಜ್ಞಾನ ಇದೆ, ಅಥವಾ ನನ್ನ ಹತ್ರ ಸಾಧನೆ ಇದೆ ಅಂದರೆ ಪ್ರಯೋಜನ ಆಗೋದಿಲ್ಲ. ಯಾವುದೇ ಸಾಧನಗಳಿರ್ಬೋದು ಅಥವಾ ನಿನ್ನ ಹತ್ರ ಜ್ಞಾನ ಇರ್ಬೋದು, ಆದರೆ ಅದನ್ನು ಬಹುಮುಖ್ಯವಾಗಿ ಪ್ರಯೋಗದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಧಾರಣೆಯಲ್ಲಿ ನಾವು ತರಬೇಕಾಗ್ತದೆ. ಹಾಗಾಗಿ ಈ ಜ್ಞಾನ ಹೇಳಿದೆ ನಾನು ಯಾರಿಗೂ ಹೇಳಿಲ್ಲ. ಹಾಗಾಗಿ ನಾನು ಯಾರಿಗೂ ಹೇಳಿಲ್ಲದೇ ಇರೋದರಿಂದ ನಿನ್ನೊಬ್ಬನಿಗೆ ಹೇಳ್ತಾ ಇದ್ದೀನಿ, ಅರ್ಜುನನಿಗೆ ಏನೋ ಮಾತನ್ನು ಹೇಳ್ತಾರೆ. ಇದನ್ನೇ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಬಹುಶಃ ಇಡೀ ವಿಶ್ವದ ಎಲ್ಲ ಮಾನವರಿಗೂ ಸಹಿತವಾಗಿ ಈ ಜ್ಞಾನವನ್ನು ತಿಳಿಸಬೇಕು, ಈ ಗುಹ್ಯತಮವಾದಂತಹ ರಾಜವಿದ್ಯೆಯನ್ನು ತಿಳಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಧನಗಳನ್ನು ಬಳಸ್ಕೊಂಡು ಇಡೀ ಜಗತ್ತಿಗೆ ಪರಮಾತ್ಮನ ಈ ವಿದ್ಯೆಯನ್ನು, ರಾಜವಿದ್ಯೆಯನ್ನು, ಅಂದರೆ ಈ ಜ್ಞಾನವನ್ನು ನಾವು ಕೇಳೋದ್ರಿಂದ ಸಾಮಾನ್ಯ ಮಾನವರಿಂದ ಮಹಾಮಾನವರಾಗ್ತೀವಿ ಎನ್ನುವ ವಿಚಾರವನ್ನು ಜಗತ್ತಿನ ಎಲ್ಲ ಧರ್ಮದವರಿಗೂ ಸಹಿತ ತಿಳಿಸ್ಕೊಡ್ಲಾಗ್ತದೆ. ಹಾಗಾಗಿ ಈ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಕಲಿಸ್ತಕ್ಕಂಥ ರಾಜವಿದ್ಯೆ ಮತ್ತು ರಾಜಗುಹ್ಯ ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನೇ ಸಿಂಪ್ಲಿಫೈ ಮಾಡಿ ಇದನ್ನು ಸರಳ ರೂಪದಲ್ಲಿ ಕಲಿಸ್ಕೊಡ್ಲಾಗ್ತದೆ. ತಮ್ಮೆಲ್ಲರಿಗೂ ಈಶ್ವರಿ ವಿಶ್ವವಿದ್ಯಾಲಯಕ್ಕೆ ಸ್ವಾಗತವನ್ನು ಬಯಸ್ತಾನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ.